ಇವತ್ತು ನಮ್ಮ ಗ್ಯಾರೇಜ್ಗೆ AS200 ಬಂದಿದೆ. ಒಂದು ಕ್ಲಚ್ ಅಪ್ಗ್ರೇಡ್ಗೋಸ್ಕರ ಬಂದಿರೋದು. ಇದು ನಾನ್ ಸ್ಲಿಪ್ಪರ್ ಕ್ಲಚ್ ಗಾಡಿ. ಇದು ಸ್ಲಿಪ್ಪರ್ ಕ್ಲಚ್ ಮಾಡಬೇಕು ಅಂದ್ಬಿಟ್ಟು ಕಸ್ಟಮರ್ ರಿಕ್ವೆಸ್ಟ್ ಇದು. ಮತ್ತು ಇನ್ನೊಂದು 220F ಬಂದಿದೆ ನಮ್ಮ ಹತ್ರ. ಅದನ್ನು ಅಷ್ಟೇ ನಾನ್ ಸ್ಲಿಪ್ಪರ್ ಕ್ಲಚಿಂದ ಸ್ಲಿಪ್ಪರ್ ಕ್ಲಚ್ಚು ಮಾಡಿಸ್ಬೇಕು ಅಂತ. ಬನ್ನಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಅದನ್ನು. ಇದು ಬಂದುಬಿಟ್ಟು ಕ್ಲಚ್ ಅಸೆಂಬ್ಲಿ AS200 ಸ್ಟಾಕು. ಇದು ಬಂದುಬಿಟ್ಟು ಸ್ಲಿಪ್ಪರ್ ಕ್ಲಚ್ ಅಸೆಂಬ್ಲಿ NS200 ಸ್ಟಾಕ್. ಇದು ಡಿಫ್ರೆನ್ಸ್ ನೋಡಿ, ಇದೊಂದು ಬುಷ್ ಮಾತ್ರ ಬರೋದು, ಅಂದರೆ ಫಿಟ್ಟಿಂಗಲ್ಲಿ ಇದೊಂದು ಮಾತ್ರ ಬರೋದು. ನಿಮ್ಗೆ ಇದು ಬಂದುಬಿಟ್ಟು ಈ ಸ್ಟಾಕ್ ಅಸೆಂಬ್ಲಿಯಲ್ಲಿ ನಾನ್ ಸ್ಲಿಪ್ಪರ್ ಕ್ಲಚಲ್ಲಿ ಇದು ಬರುತ್ತೆ. ಸೊ ಇದರಲ್ಲಿ ಬರೋದಿಲ್ಲ, ಇದು ಸಪ್ರೇಟಾಗಿ ಇಸ್ಕೊಬೇಕು ನೀವು. ಪ್ಲಸ್ ನಿಮಗೆ ಇದು ಫಿಟ್ಟು ಆಗೋದಿಲ್ಲ. ನಮ್ಮ ಹತ್ರ ಸದ್ಯಕ್ಕೆ ಬಂದಿಲ್ಲ, ನಾವು ಆರ್ಡ್ರ್ ಹಾಕಿದ್ದೀವಿ, ಬರ್ತಾಯಿದೆ ಆನ್ ದಿ ವೇದಲ್ಲಿ. ಡಿಫ್ರೆನ್ಸ್ ನೋಡಿ ಇಲ್ಲಿ, ಕ್ಲಚ್ ಅಪ್ಪಲ್ಲಿ ನಾನ್ ಸ್ಲಿಪ್ಪರ್ ಕ್ಲಚ್ಚು, ಈ ಸ್ಲಿಪ್ಪರ್ ಕ್ಲಚ್ ಇದು ಈ ಥರ ಡಿಫ್ರೆನ್ಸ್ ಇದೆ. ಸ್ಪ್ರಿಂಗಲ್ಲೂ ಅಷ್ಟೇ ನಿಮಗೆ 4 ಕ್ಲಚ್ ಸ್ಪ್ರಿಂಗ್ ಬರುತ್ತೆ, 4 ಬೋಲ್ಟ್ ಬರುತ್ತೆ. ಸ್ಲಿಪ್ಪರ್ ಕ್ಲಚ್ಚಲ್ಲಿ 3 ಕ್ಲಚ್ ಸ್ಪ್ರಿಂಗ್ ಬರುತ್ತೆ, 3 ಬೋಲ್ಟ್ ಬರುತ್ತೆ. ಮತ್ತು ಪ್ಲೇಟ್ಸಲ್ಲೂ ಡಿಫ್ರೆನ್ಸ್ ಇದೆ. 6 ಕ್ಲಚ್ ಪ್ಲೇಟು ಮತ್ತು 5 ಸ್ಟೀಲ್ ಪ್ಲೇಟ್ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು 5 ಸ್ಟೀಲ್ ಪ್ಲೇಟು, 5 ಕ್ಲಚ್ ಪ್ಲೇಟ್ ಬರುತ್ತೆ. ಇದರಲ್ಲಿ ಸಾಫ್ಟು ಇದೆ, ಹಾರ್ಡು ಇದೆ. ಇದರಲ್ಲಿ ಬಂದುಬಿಟ್ಟು ಎಲ್ಲ ಹಾರ್ಡ್ ಇದೆ. ಮತ್ತು ಇದು 2 ಪ್ಲೇಟ್ ಎಕ್ಸ್ಟ್ರಾ ಬರುತ್ತೆ. ಇದು ಇಲ್ಲಿನೂ ಡಿಫ್ರೆನ್ಸ್ ಇದೆ ನೋಡಿ, ಇದಕ್ಕೂ ಇದು ಮತ್ತು ಇದೆರಡಕ್ಕೂ ಈ ಥರ ಡಿಫ್ರೆನ್ಸ್ ಇದೆ. ಇದು 2 ಪ್ಲೇಟ್ ಹೋಲ್ಡ್ ಮಾಡೋದಕ್ಕಿರೋ ಡಿಫ್ರೆನ್ಸ್ ಇದು. ಮತ್ತು ಇದು ಪಾರ್ಟ್ ನಂಬರ್ ನೋಡ್ಕೊಳ್ಳಿ, ನೀವು ಸ್ಕ್ರೀನ್ಶಾಟ್ ತೊಗೊಂಡು ಹಂಗಿರೋ ತೊಗೊಳ್ಳಿ. ನಿಮಗೆ ಡಿಫ್ರೆನ್ಸ್ ಹೇಳ್ತೀನಿ, ಎರಡರಲ್ಲೂ ಈಸಿಯಾಗಿ ಹೇಳ್ತೀನಿ ಡಿಫ್ರೆನ್ಸು. ನಾನ್ ಸ್ಲಿಪ್ಪರ್ ಕ್ಲಚ್ಚಲ್ಲಿ ನೀವು ಇಂಜಿನ್ ಬ್ರೇಕಿಂಗ್ ಮಾಡಿದ್ರೆ ವೀಲ್ ಲಾಕ್ ಆಗುತ್ತೆ. ಸ್ಲಿಪ್ಪರ್ ಕ್ಲಚ್ಚಲ್ಲಿ ನೀವು ಇಂಜಿನ್ ಬ್ರೇಕಿಂಗ್ ಮಾಡಿದ್ರೆ ವೀಲ್ ಲಾಕ್ ಆಗೋಲ್ಲ. ಪ್ಲಸ್ಸಿಂದ ಸಡನ್ನಾಗಿ ಮೈನಸ್ ಮಾಡಿದ್ರೂ ಗಾಡಿ ನಿಂತ್ಕೊಳುತ್ತೆ. ಇದರಿಂದ ನಿಮಗೆ ಸೇಫ್, ನೀವು ಸೇಫ್ ಇರ್ತೀರಾ. ಪ್ಲಸ್ಸು ಡಿಸ್ಕ್ ಪ್ಲೇಟು, ಬ್ರೇಕ್ ಪ್ಯಾಡು, ವೇರ್ ಆ್ಯಂಡ್ ಟೇರ್ ಕಡಿಮೆ ಇರುತ್ತೆ. ಇದರಲ್ಲಿ ತುಂಬ ಫಾಲ್ಟು ಬರ್ಬೋದು, ಯಾಕಂದರೆ ಗೇರ್ ಬಾಕ್ಸ್ದು ಲಾಂಗ್ ಲಾಸ್ಟಿಂಗ್ ಬರೋದಿಲ್ಲ. ಇದರಲ್ಲಿ ಬರುತ್ತೆ, ಗೇರ್ ಬಾಕ್ಸು ಸೇಫಾಗಿರುತ್ತೆ.